ಪೂರಿ ಚಪಾತಿ ರೊಟ್ಟಿ ಅನ್ನ ದೋಸೆಗೆ ಆಲ್ ಇನ್ ಒನ್ ಸೈಡ್ ಡಿಶ್ ಅಂತ ಅನ್ಬೋದು ನೋಡ್ರಿ ಈ ತರಕಾರಿ ಕುರ್ಮಕ್ಕೆ ಅಂದ್ರೆ ವೆಜ್ ಕುರ್ಮಾ. ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ನಮ್ಮ ಆರೋಗ್ಯಕ್ಕೆ ಬಹಳಷ್ಟು ಉಪಯುಕ್ತವಾಗಿರುವಂಥ ಈ ವೆಜ್ ಕುರ್ಮಾನ ಹೆಂಗೆ ಮಾಡೋದು ಅಂತ ಹೇಳಿ ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ತೋರಿಸ್ತೀನಿ. ಈ ಕಡೆ ಎಲ್ಲ ವೆಜಿಟೇಬಲ್ಸ್ನು ಕಟ್ ಮಾಡಿ ಇಟ್ಕೊಂಡೇನಿ. ಇಲ್ಲೇ ಒಂದು ಆಲೂಗಡ್ಡೆನ ಸಪ್ಪಿ ಸುಲ್ದ ಕಟ್ ಮಾಡಿ ಇಟ್ಕೊಂಡೆ ನೀರಾಗ ಹಾಕ್ಕೊಂಡು, ಒಂದು ಕ್ಯಾರೆಟ್ ಬೀನ್ಸ್ ಮತ್ತು ಗೋಬಿ ಇಟ್ಕೊಂಡೇನಿ. ನೀವು ಬೇಕಂದ್ರೆ ವಟಾಣಿನ ಹಾಕೋಬೋದು, ನಾ ಹಾಕ್ಕೊಂಡಿಲ್ಲ. ಈಗ ಇವನ್ನ ಎಲ್ಲನೂ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 3 ವಿಸಿಲ್ ಹೊಡೆಸ್ಕೊತೀನಿ. ಕೆಲವೊಬ್ರು ಇದನ್ನ ಒಗ್ಗರಣೆ ಹಾಕಿದ್ಮೇಲೆ ಹಾಕಿ ಕುದಿಸ್ಕೊತಾರೋ ಹಾಗೂ ಮಾಡ್ಬೋದು. ನಾ ಇಲ್ಲೇ 3 ವಿಸಿಲ್ ಮೊದಲ ಕೂಗಿಸ್ಕೊತೀನಿ. ಆಮೇಲೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಕೆ ಹಸಿ ಕೊಬ್ಬರಿ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ, ಒಂದು 10 ಗೋಡಂಬಿ, 1 ಸ್ಪೂನ ಪುಟಾಣಿ ತೊಗೋತೀನಿ. ಕೆಲವೊಬ್ಬರು ಪುಟಾಣಿ ಬಿಡ್ತಾರೆ, ಗೋಡಂಬಿ ಅಷ್ಟೇ ತೊಗೋತಾರೋ, ನಾನು ಎರಡೂ ತೊಗೊಂಡಿನಿ. 1 ಸ್ಪೂನ ಬಡೆ ಸೊಪ್ಪು, ಲವಂಗ, ಏಲಕ್ಕಿ, ಚಕ್ಕೆ, ಒಂದು 10 ಎಸಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ ಎಲ್ಲನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಗೆ ರುಬ್ಕೋಬೇಕು. ನಾ ಇಲ್ಲೇ ಗಸಗಸಿ ಮರ್ತಿದ್ದೆ ನೋಡ್ರಿ, ಅದಕ್ಕೆ 1 ಸ್ಪೂನ ಗಸಗಸಿ ಹಾಕ್ಕೊಂಡು ಇದನ್ನು ಸಣ್ಣಗೆ ರುಬ್ಕೊಂಡು ಬರ್ತೇನೆ ನೋಡ್ರಿ. ಇಷ್ಟು ಸಣ್ಣ ಆದ್ರೆ ಸಾಕು. ಇದನ್ನ ಸೈಡಿಗೆ ಇಟ್ಕೋತೀನಿ. ಒಲೆ ಮ್ಯಾಗ ಒಂದು ಬಾಳ್ಗೆ ಇಟ್ಕೊಂಡು ಒಂದು 4 ಸ್ಪೂನ್ ಎಣ್ಣೆ ಹಾಕೋತೀನಿ. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಆದಷ್ಟು ಚಲೋ ನೋಡ್ರಿ. ಅದಕ್ಕೆ ಎಣ್ಣೆ ಕಾದ್ಮೇಲೆ ಪುಲಾವ್ ಎಲೆ, ಸಾಸ್ವಿ, ಜೀರಿಗೆ ಹಾಕ್ಕೊಂಡು ಚಟ್ಪಟ್ ಅಂದಮೇಲೆ ಒಂದು ಸಣ್ಣಗೆ ಈರುಳ್ಳಿ ಹೆಚ್ಚಿಟ್ಕೊಂಡಿನಿ, ಅದನ್ನು ಹಾಕ್ಕೋತೀನಿ. ಈರುಳ್ಳಿ ಎಣ್ಣೆಯೊಳಗೆ ಚಲೋತ್ತಾಗ ಕರಿಬೇಕು. ಇದು ಕರೆದ್ಮೇಲೆ ಒಂದು 2 ಟೊಮೆಟೊ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ, ಅವನು ಹಾಕ್ಕೊಂಡು ಎಣ್ಣೆ ಒಳಗೆ ಈ ಟೊಮೆಟೊನೆಲ್ಲ ಚಲೋತ್ತಾಗ ಬಾಡಿಸ್ಕೊತೀನಿ. ಆಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಈಗೇನು ರುಬ್ಬಿಟ್ಕೊಂಡಿದ್ದಿಲ್ಲ ಮಸಾಲೆ ಅದನ್ನು ಹಾಕ್ಕೋತೀನಿ. ಇಲ್ಲಿ ನೋಡ್ರಿ, ನಾ ಮಸಾಲೆ ರುಬ್ಬೇಕಾರೆ ಎಲ್ಲ ಹಸಿ ಕೊಬ್ಬರಿ ಎಲ್ಲ ಹಸಿವ ತೊಗೊಂಡಿದ್ನಿ, ಯಾವನ್ನೂ ನಾನು ಫ್ರೈ ಮಾಡಿರ್ಕಿಲ್ಲ. ಅದಕ್ಕೆ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋತಕ್ಕ ಕುದಿಸ್ಬೇಕಾಗ್ತೈತಿ. ಆಮೇಲೆ ಅದೇ ಮಿಕ್ಸಿ ಜಾರ್ ತೊಳೆದ ನೀರು ಹಾಕ್ಕೋತೀನಿ. ಹಾಕ್ಕೊಂಡೆ ಒಂದು 2 ಸ್ಪೂನ ಕೆಂಪು ಖಾರ ಹಾಕ್ಕೋತೀನಿ, ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕೋರಿ. ಆಮೇಲೆ 1 ಸ್ಪೂನ ಗರಂ ಮಸಾಲ ಹಾಕ್ಕೋತೀನಿ. ನಾ ಎಲ್ಲ ಮಸಾಲೆ ಹುರಿದ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದಕ್ಕೆ ನಾ ಎಣ್ಣೆ ಒಳಗೆ ಯಾವುದೇ ಮಸಾಲೆ ಹಾಕಲಿಲ್ಲ. ಈಗ ಇದನ್ನು ಒಂದು ಹಸಿ ವಾಸನೆ ಹೋಗೋತಕ್ಕ ಒಂದು 2 ನಿಮಿಷ ಕುದಿಸ್ಕೋತೀನಿ ನೋಡ್ರಿ. ಒಂದು 2-3 ನಿಮಿಷ ಆಗೈತಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ಹಾಕ್ಕೊಂಡು ಇದನ್ನು ಚಲೋತ್ತಾಗ ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ಈಗ ಮೊದಲ ಏನು ಕುದಿಸಿ ಇಟ್ಕೊಂಡಿದ್ದಿಲ್ಲ ವೆಜಿಟೇಬಲ್ಸ್, ಅವನ್ನ ನೀರು ಸಮೇತ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ಅದಕ್ಕೆ ಸ್ವಲ್ಪ 1 ಗ್ಲಾಸ್ ನೀರು ಹಾಕ್ಕೊಂಡಿದ್ನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತೀನಿ. ಮೊದಲ ಹಿಂಗೆ ಕುದಿಸ್ಕೊಂಡಿರಲಿಲ್ಲ ಅಂತಂದ್ರೆ, ಯಾವಾಗ ನಾವು ಉಳ್ಳಾಗಡ್ಡಿ ಟೊಮೆಟೊ ಹಾಕಿದ್ದಿಲ್ಲ ಎಣ್ಣೆಗೆ, ಅವಾಗ ವೆಜಿಟೇಬಲ್ಸ್ ಹಾಕ್ಕೊಂಡು ಎಣ್ಣೆಯೊಳಗೆ ಚಲೋತ್ತಾಗ ಫ್ರೈ ಮಾಡ್ಕೋಬೇಕಾಗ್ತೈತಿ. ಇದನ್ನು ಒಂದು 5 ನಿಮಿಷ ಚಲೋತ್ತಾಗ ಕುದಿಸ್ಕೋತೀನಿ ನೋಡ್ರಿ. ಒಂದು 5 ನಿಮಿಷ ಆಗೈತಿ. ಎಲ್ಲ ಚಲೋತ್ತಾಗ ಕುದಿಯಾತೈತಿ. ಮಸ್ತ್ ಘಮ್ ಅಂಥೇಳಿ ಸ್ಮೆಲ್ ಬರಾಕತ್ತೈತಿ. ಇದಕ್ಕೆ ನೀವು ಲಾಸ್ಟಿಗೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕಿತ್ತು ಅಂತಂದ್ರೆ ವೆಜ್ ಕುರ್ಮಾ ರೆಡಿ ಆಗ್ತೈತಿ. ಇದನ್ನು ನೀವು ಅನ್ನದ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ, ರೊಟ್ಟಿ ಜೊತೆ ಎಲ್ಲದ್ರ ಜೊತೆನೂ ಇದನ್ನು ಸೈಡ್ ಡಿಶ್ ಆಗಿ ನೀವು ಮಾಡ್ಕೋಬಹುದು. ಎಲ್ಲ ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಪ್ರೋಟೀನ್ ರಿಚ್ ಫುಡ್ಡು ಅದ ನೋಡ್ರಿ. ನೀವು ಮಾಡಿ ನೋಡ್ರಿ, ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗದು ಶೇರ್ ಮಾಡಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.